ಕರ್ನಾಟಕಕ್ಕೆ ಈ ಪ್ರವಾಹದ ಕಂಟಕ ತಪ್ಪಿಲ್ಲ. ಪ್ರವಾಹ ಏನು ತಗ್ಗಿದೆ, ಆದ್ರೆ ಪ್ರವಾಹದ ನಂತರ ಆಗ್ತಾ ಇರುವಂತಹ ಆಫ್ಟರ್ ಇಫೆಕ್ಟ್ಸ್ ಇದೆಯಲ್ಲ, ಅದು ಇನ್ನೂ ಕೂಡ ಹಾಗೆ ಇದೆ. ಸಾಕಷ್ಟು ಅವಾಂತರಗಳಾಗಿದೆ. ಜೊತೆಗೆ ಭೀಮೆಯ ಈ ರಣಾರ್ಭಟಕ್ಕೆ ವಿಜಯಪುರ, ಕಲಬುರಗಿ, ಬೀದರ್ ತತ್ತರಿಸ್ತಾ ಇದೆ. ಮಾಂಜ್ರಾ ನದಿಯಿಂದ ಅಪಾರ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಯಿತು. ಬಾಲ್ಕಿಯ 22 ಗ್ರಾಮಗಳಿಗೆ ಈಗ ಜಲಾವೃತ ಭೀತಿ, ಮತ್ತೆ ಜಲಾವೃತ ಆಗುವಂತಹ ಭೀತಿಯನ್ನು ಎದುರಿಸ್ತಾ ಇದೆ. ಪ್ರವಾಹ ತಗ್ಗಿದ್ರೂ ಕೂಡ ಮತ್ತೆ ಇಂಥ ಆತಂಕಗಳು ಇದ್ದೇ ಇದೆ. ಬಾಲ್ಕಿಯ 22 ಗ್ರಾಮಗಳಿಗೆ ಮತ್ತೆ ಜಲಾವೃತ ಆಗುತ್ತೆ ಅನ್ನುವಂತ ಆತಂಕ ಕ್ಷಣಕ್ಕೂ ಕೂಡ. ಭೀಮೆ, ಮಾಂಜ್ರಾ ಪ್ರವಾಹ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ. ಏನಾಗುತ್ತೆ ಅನ್ನುವಂತ ಆತಂಕ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈಗ ತಾನೇ ಈ ಪ್ರವಾಹ ತಗ್ಗಿತು ಅಂತ ಅಂದುಕೊಂಡ್ರೆ ಇಲ್ಲ, ಮತ್ತೆ ಅದೇ ಆತಂಕ ಮುಂದುವರಿತಾ ಇದೆ. ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡ್ತಾ ಇರೋದೇ ಇದಕ್ಕೆ ಕಾರಣ. ಬೀದರ್ಗೆ ಈ ಮಾಂಜ್ರಾ ಪ್ರವಾಹ ಕಂಟಕವನ್ನ ತಂದೊಡ್ತಾ ಇದೆ. ಈಗಾಗಲೇ ರೈತರು ಮನೆ, ಮಠ, ಜಾನುವಾರುಗಳು, ಜೊತೆಯಲ್ಲಿ ಬೆಳೆದಿರುವಂತಹ ಬೆಳೆ ಎಕರೆಗಟ್ಟಲೆ ಎಲ್ಲವೂ ಕೂಡ ಜಲಾವೃತ. ಲಕ್ಷಾಂತರ ರೂಪಾಯಿ ನಷ್ಟ, ಪರಿಹಾರ ಸಿಕ್ಕಿಲ್ಲ. ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ ಏನಾಗುತ್ತೆ ಅಂತ. ಅನೇಕರನ್ನ ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ ಕಾಳಜಿ ಕೇಂದ್ರಗಳಿಗೆ. ಅಲ್ಲಿಂದ ನೀರೇನೋ ಕಮ್ಮಿ ಆಯಿತು, ಪ್ರವಾಹ ಕಮ್ಮಿ ಆಯಿತು, ವಾಪಸ್ ಬರೋಣ ಅನ್ನುವಷ್ಟರಲ್ಲಿ ಮತ್ತೆ ಬಾಲ್ಕಿಯ 22 ಗ್ರಾಮಗಳಿಗೆ ಜಲಾವೃತ ಆಗುವಂತ ಭೀತಿ ಕೂಡ ಕಾಡ್ತಾ ಇದೆ. ಕಮಲನಗರ, ಔರಾದ್ದಲ್ಲಿ ಕರ್ನಾಟಕಕ್ಕೆ ಈ ಪ್ರವಾಹದ ಕಂಟಕ ತಪ್ಪಿಲ್ಲ. ಪ್ರವಾಹ ಏನು ತಗ್ಗಿದೆ, ಆದ್ರೆ ಪ್ರವಾಹದ ನಂತರ ಆಗ್ತಾ ಇರುವಂತಹ ಆಫ್ಟರ್ ಇಫೆಕ್ಟ್ಸ್ ಇದೆಯಲ್ಲ, ಅದು ಇನ್ನೂ ಕೂಡ ಹಾಗೆ ಇದೆ. ಸಾಕಷ್ಟು ಅವಾಂತರಗಳಾಗಿದೆ. ಜೊತೆಗೆ ಭೀಮೆಯ ಈ ರಣಾರ್ಭಟಕ್ಕೆ ವಿಜಯಪುರ, ಕಲಬುರಗಿ, ಬೀದರ್ ತತ್ತರಿಸ್ತಾ ಇದೆ. ಮಾಂಜ್ರಾ ನದಿಯಿಂದ ಅಪಾರ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಯಿತು. ಬಾಲ್ಕಿಯ 22 ಗ್ರಾಮಗಳಿಗೆ ಈಗ ಜಲಾವೃತ ಭೀತಿ, ಮತ್ತೆ ಜಲಾವೃತ ಆಗುವಂತಹ ಭೀತಿಯನ್ನು ಎದುರಿಸ್ತಾ ಇದೆ. ಪ್ರವಾಹ ತಗ್ಗಿದ್ರೂ ಕೂಡ ಮತ್ತೆ ಇಂಥ ಆತಂಕಗಳು ಇದ್ದೇ ಇದೆ. ಬಾಲ್ಕಿಯ 22 ಗ್ರಾಮಗಳಿಗೆ ಮತ್ತೆ ಜಲಾವೃತ ಆಗುತ್ತೆ ಅನ್ನುವಂತ ಆತಂಕ ಕ್ಷಣಕ್ಕೂ ಕೂಡ. ಭೀಮೆ, ಮಾಂಜ್ರಾ ಪ್ರವಾಹ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ. ಏನಾಗುತ್ತೆ ಅನ್ನುವಂತ ಆತಂಕ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈಗ ತಾನೇ ಈ ಪ್ರವಾಹ ತಗ್ಗಿತು ಅಂತ ಅಂದುಕೊಂಡ್ರೆ ಇಲ್ಲ, ಮತ್ತೆ ಅದೇ ಆತಂಕ ಮುಂದುವರಿತಾ ಇದೆ. ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡ್ತಾ ಇರೋದೇ ಇದಕ್ಕೆ ಕಾರಣ. ಬೀದರ್ಗೆ ಈ ಮಾಂಜ್ರಾ ಪ್ರವಾಹ ಕಂಟಕವನ್ನ ತಂದೊಡ್ತಾ ಇದೆ. ಈಗಾಗಲೇ ರೈತರು ಮನೆ, ಮಠ, ಜಾನುವಾರುಗಳು, ಜೊತೆಯಲ್ಲಿ ಬೆಳೆದಿರುವಂತಹ ಬೆಳೆ ಎಕರೆಗಟ್ಟಲೆ ಎಲ್ಲವೂ ಕೂಡ ಜಲಾವೃತ. ಲಕ್ಷಾಂತರ ರೂಪಾಯಿ ನಷ್ಟ, ಪರಿಹಾರ ಸಿಕ್ಕಿಲ್ಲ. ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ ಏನಾಗುತ್ತೆ ಅಂತ. ಅನೇಕರನ್ನ ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ ಕಾಳಜಿ ಕೇಂದ್ರಗಳಿಗೆ. ಅಲ್ಲಿಂದ ನೀರೇನೋ ಕಮ್ಮಿ ಆಯಿತು, ಪ್ರವಾಹ ಕಮ್ಮಿ ಆಯಿತು, ವಾಪಸ್ ಬರೋಣ ಅನ್ನುವಷ್ಟರಲ್ಲಿ ಮತ್ತೆ ಬಾಲ್ಕಿಯ 22 ಗ್ರಾಮಗಳಿಗೆ ಜಲಾವೃತ ಆಗುವಂತ ಭೀತಿ ಕೂಡ ಕಾಡ್ತಾ ಇದೆ. ಕಮಲನಗರ, ಔರಾದ್ದಲ್ಲಿ ಕರ್ನಾಟಕಕ್ಕೆ ಈ ಪ್ರವಾಹದ ಕಂಟಕ ತಪ್ಪಿಲ್ಲ. ಪ್ರವಾಹ ಏನು ತಗ್ಗಿದೆ, ಆದ್ರೆ ಪ್ರವಾಹದ ನಂತರ ಆಗ್ತಾ ಇರುವಂತಹ ಆಫ್ಟರ್ ಇಫೆಕ್ಟ್ಸ್ ಇದೆಯಲ್ಲ, ಅದು ಇನ್ನೂ ಕೂಡ ಹಾಗೆ ಇದೆ. ಸಾಕಷ್ಟು ಅವಾಂತರಗಳಾಗಿದೆ. ಜೊತೆಗೆ ಭೀಮೆಯ ಈ ರಣಾರ್ಭಟಕ್ಕೆ ವಿಜಯಪುರ, ಕಲಬುರಗಿ, ಬೀದರ್ ತತ್ತರಿಸ್ತಾ ಇದೆ. ಮಾಂಜ್ರಾ ನದಿಯಿಂದ ಅಪಾರ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಯಿತು. ಬಾಲ್ಕಿಯ 22 ಗ್ರಾಮಗಳಿಗೆ ಈಗ ಜಲಾವೃತ ಭೀತಿ, ಮತ್ತೆ ಜಲಾವೃತ ಆಗುವಂತಹ ಭೀತಿಯನ್ನು ಎದುರಿಸ್ತಾ ಇದೆ. ಪ್ರವಾಹ ತಗ್ಗಿದ್ರೂ ಕೂಡ ಮತ್ತೆ ಇಂಥ ಆತಂಕಗಳು ಇದ್ದೇ ಇದೆ. ಬಾಲ್ಕಿಯ 22 ಗ್ರಾಮಗಳಿಗೆ ಮತ್ತೆ ಜಲಾವೃತ ಆಗುತ್ತೆ ಅನ್ನುವಂತ ಆತಂಕ ಕ್ಷಣಕ್ಕೂ ಕೂಡ. ಭೀಮೆ, ಮಾಂಜ್ರಾ ಪ್ರವಾಹ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ. ಏನಾಗುತ್ತೆ ಅನ್ನುವಂತ ಆತಂಕ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈಗ ತಾನೇ ಈ ಪ್ರವಾಹ ತಗ್ಗಿತು ಅಂತ ಅಂದುಕೊಂಡ್ರೆ ಇಲ್ಲ, ಮತ್ತೆ ಅದೇ ಆತಂಕ ಮುಂದುವರಿತಾ ಇದೆ. ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡ್ತಾ ಇರೋದೇ ಇದಕ್ಕೆ ಕಾರಣ. ಬೀದರ್ಗೆ ಈ ಮಾಂಜ್ರಾ ಪ್ರವಾಹ ಕಂಟಕವನ್ನ ತಂದೊಡ್ತಾ ಇದೆ. ಈಗಾಗಲೇ ರೈತರು ಮನೆ, ಮಠ, ಜಾನುವಾರುಗಳು, ಜೊತೆಯಲ್ಲಿ ಬೆಳೆದಿರುವಂತಹ ಬೆಳೆ ಎಕರೆಗಟ್ಟಲೆ ಎಲ್ಲವೂ ಕೂಡ ಜಲಾವೃತ. ಲಕ್ಷಾಂತರ ರೂಪಾಯಿ ನಷ್ಟ, ಪರಿಹಾರ ಸಿಕ್ಕಿಲ್ಲ. ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ ಏನಾಗುತ್ತೆ ಅಂತ. ಅನೇಕರನ್ನ ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ ಕಾಳಜಿ ಕೇಂದ್ರಗಳಿಗೆ. ಅಲ್ಲಿಂದ ನೀರೇನೋ ಕಮ್ಮಿ ಆಯಿತು, ಪ್ರವಾಹ ಕಮ್ಮಿ ಆಯಿತು, ವಾಪಸ್ ಬರೋಣ ಅನ್ನುವಷ್ಟರಲ್ಲಿ ಮತ್ತೆ ಬಾಲ್ಕಿಯ 22 ಗ್ರಾಮಗಳಿಗೆ ಜಲಾವೃತ ಆಗುವಂತ ಭೀತಿ ಕೂಡ ಕಾಡ್ತಾ ಇದೆ. ಕಮಲನಗರ, ಔರಾದ್ದಲ್ಲಿ ಕರ್ನಾಟಕಕ್ಕೆ ಈ ಪ್ರವಾಹದ ಕಂಟಕ ತಪ್ಪಿಲ್ಲ. ಪ್ರವಾಹ ಏನು ತಗ್ಗಿದೆ, ಆದ್ರೆ ಪ್ರವಾಹದ ನಂತರ ಆಗ್ತಾ ಇರುವಂತಹ ಆಫ್ಟರ್ ಇಫೆಕ್ಟ್ಸ್ ಇದೆಯಲ್ಲ, ಅದು ಇನ್ನೂ ಕೂಡ ಹಾಗೆ ಇದೆ. ಸಾಕಷ್ಟು ಅವಾಂತರಗಳಾಗಿದೆ. ಜೊತೆಗೆ ಭೀಮೆಯ ಈ ರಣಾರ್ಭಟಕ್ಕೆ ವಿಜಯಪುರ, ಕಲಬುರಗಿ, ಬೀದರ್
ತತ್ತರಿಸ್ತಾ ಇದೆ. ಮಾಂಜ್ರಾ ನದಿಯಿಂದ ಅಪಾರ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಯಿತು. ಬಾಲ್ಕಿಯ 22 ಗ್ರಾಮಗಳಿಗೆ ಈಗ ಜಲಾವೃತ ಭೀತಿ, ಮತ್ತೆ ಜಲಾವೃತ ಆಗುವಂತಹ ಭೀತಿಯನ್ನು ಎದುರಿಸ್ತಾ ಇದೆ. ಪ್ರವಾಹ ತಗ್ಗಿದ್ರೂ ಕೂಡ ಮತ್ತೆ ಇಂಥ ಆತಂಕಗಳು ಇದ್ದೇ ಇದೆ. ಬಾಲ್ಕಿಯ 22 ಗ್ರಾಮಗಳಿಗೆ ಮತ್ತೆ ಜಲಾವೃತ ಆಗುತ್ತೆ ಅನ್ನುವಂತ ಆತಂಕ ಕ್ಷಣಕ್ಕೂ ಕೂಡ ಭೀಮೆ ಮಾಂಜ್ರಾ ಪ್ರವಾಹ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ. ಏನಾಗುತ್ತೆ ಅನ್ನುವಂತ ಆತಂಕ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈಗ ತಾನೇ ಈ ಪ್ರವಾಹ ತಗ್ಗಿತು ಅಂತ ಅಂದುಕೊಂಡ್ರೆ ಇಲ್ಲ, ಮತ್ತೆ ಅದೇ ಆತಂಕ ಮುಂದುವರಿತಾ ಇದೆ. ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡ್ತಾ ಇರೋದೇ ಇದಕ್ಕೆ ಕಾರಣ. ಬೀದರ್ಗೆ ಈ ಮಾಂಜ್ರಾ ಪ್ರವಾಹ ಕಂಟಕವನ್ನ ತಂದೊಡ್ತಾ ಇದೆ. ಈಗಾಗಲೇ ರೈತರು ಮನೆ ಮಠ ಜಾನುವಾರುಗಳು ಜೊತೆಯಲ್ಲಿ ಬೆಳೆದಿರುವಂತಹ ಬೆಳೆ ಎಕರೆಗಟ್ಟಲೆ ಎಲ್ಲವೂ ಕೂಡ ಜಲಾವೃತ. ಲಕ್ಷಾಂತರ ರೂಪಾಯಿ ನಷ್ಟ, ಪರಿಹಾರ ಸಿಕ್ಕಿಲ್ಲ. ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ ಏನಾಗುತ್ತೆ ಅಂತ. ಅನೇಕರನ್ನ ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ ಕಾಳಜಿ ಕೇಂದ್ರಗಳಿಗೆ. ಅಲ್ಲಿಂದ ನೀರೇನೋ ಕಮ್ಮಿ ಆಯಿತು, ಪ್ರವಾಹ ಕಮ್ಮಿ ಆಯಿತು, ವಾಪಸ್ ಬರೋಣ ಅನ್ನುವಷ್ಟರಲ್ಲಿ ಮತ್ತೆ ಬಾಲ್ಕಿಯ 22 ಗ್ರಾಮಗಳಿಗೆ ಜಲಾವೃತ ಆಗುವಂತ ಭೀತಿ ಕೂಡ ಕಾಡ್ತಾ ಇದೆ. ಕಮಲನಗರ ಔರಾದ್ದಲ್ಲಿ ಕರ್ನಾಟಕಕ್ಕೆ ಈ ಪ್ರವಾಹದ ಕಂಟಕ ತಪ್ಪಿಲ್ಲ. ಪ್ರವಾಹ ಏನೋ ತಗ್ಗಿದೆ, ಆದರೆ ಪ್ರವಾಹದ ನಂತರ ಆಗ್ತಾ ಇರುವಂತಹ ಆಫ್ಟರ್ ಇಫೆಕ್ಟ್ಸ್ ಇದೆಯಲ್ಲ, ಅದು ಇನ್ನೂ ಕೂಡ ಹಾಗೆ ಇದೆ. ಸಾಕಷ್ಟು ಅವಾಂತರಗಳಾಗಿದೆ. ಜೊತೆಗೆ ಭೀಮೆಯ ಈ ರಣಾರ್ಭಟಕ್ಕೆ ವಿಜಯಪುರ, ಕಲಬುರಗಿ, ಬೀದರ್ ತತ್ತರಿಸ್ತಾ ಇದೆ. ಮಾಂಜ್ರಾ ನದಿಯಿಂದ ಅಪಾರ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಯಿತು. ಬಾಲ್ಕಿಯ 22 ಗ್ರಾಮಗಳಿಗೆ ಈಗ ಜಲಾವೃತ ಭೀತಿ, ಮತ್ತೆ ಜಲಾವೃತ ಆಗುವಂತಹ ಭೀತಿಯನ್ನು ಎದುರಿಸ್ತಾ ಇದೆ. ಪ್ರವಾಹ ತಗ್ಗಿದ್ರೂ ಕೂಡ ಮತ್ತೆ ಇಂಥ ಆತಂಕಗಳು ಇದ್ದೇ ಇದೆ. ಬಾಲ್ಕಿಯ 22 ಗ್ರಾಮಗಳಿಗೆ ಮತ್ತೆ ಜಲಾವೃತ ಆಗುತ್ತೆ ಅನ್ನುವಂತ ಆತಂಕ ಕ್ಷಣಕ್ಕೂ ಕೂಡ ಭೀಮೆ ಮಾಂಜ್ರಾ ಪ್ರವಾಹ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ. ಏನಾಗುತ್ತೆ ಅನ್ನುವಂತ ಆತಂಕ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈಗ ತಾನೇ ಈ ಪ್ರವಾಹ ತಗ್ಗಿತು ಅಂತ ಅಂದುಕೊಂಡ್ರೆ ಇಲ್ಲ, ಮತ್ತೆ ಅದೇ ಆತಂಕ ಮುಂದುವರಿತಾ ಇದೆ. ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡ್ತಾ ಇರೋದೇ ಇದಕ್ಕೆ ಕಾರಣ. ಬೀದರ್ಗೆ ಈ ಮಾಂಜ್ರಾ ಪ್ರವಾಹ ಕಂಟಕವನ್ನ ತಂದೊಡ್ತಾ ಇದೆ. ಈಗಾಗಲೇ ರೈತರು ಮನೆ ಮಠ ಜಾನುವಾರುಗಳು ಜೊತೆಯಲ್ಲಿ ಬೆಳೆದಿರುವಂತಹ ಬೆಳೆ ಎಕರೆಗಟ್ಟಲೆ ಎಲ್ಲವೂ ಕೂಡ ಜಲಾವೃತ. ಲಕ್ಷಾಂತರ ರೂಪಾಯಿ ನಷ್ಟ, ಪರಿಹಾರ ಸಿಕ್ಕಿಲ್ಲ. ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ ಏನಾಗುತ್ತೆ ಅಂತ. ಅನೇಕರನ್ನ ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ ಕಾಳಜಿ ಕೇಂದ್ರಗಳಿಗೆ. ಅಲ್ಲಿಂದ ನೀರೇನೋ ಕಮ್ಮಿ ಆಯಿತು, ಪ್ರವಾಹ ಕಮ್ಮಿ ಆಯಿತು, ವಾಪಸ್ ಬರೋಣ ಅನ್ನುವಷ್ಟರಲ್ಲಿ ಮತ್ತೆ ಬಾಲ್ಕಿಯ 22 ಗ್ರಾಮಗಳಿಗೆ ಜಲಾವೃತ ಆಗುವಂತ ಭೀತಿ ಕೂಡ ಕಾಡ್ತಾ ಇದೆ. ಕಮಲನಗರ ಔರಾದ್ದಲ್ಲಿ ಕರ್ನಾಟಕಕ್ಕೆ ಈ ಪ್ರವಾಹದ ಕಂಟಕ ತಪ್ಪಿಲ್ಲ. ಪ್ರವಾಹ ಏನೋ ತಗ್ಗಿದೆ, ಆದರೆ ಪ್ರವಾಹದ ನಂತರ ಆಗ್ತಾ ಇರುವಂತಹ ಆಫ್ಟರ್ ಇಫೆಕ್ಟ್ಸ್ ಇದೆಯಲ್ಲ, ಅದು ಇನ್ನೂ ಕೂಡ ಹಾಗೆ ಇದೆ. ಸಾಕಷ್ಟು ಅವಾಂತರಗಳಾಗಿದೆ. ಜೊತೆಗೆ ಭೀಮೆಯ ಈ ರಣಾರ್ಭಟಕ್ಕೆ ವಿಜಯಪುರ, ಕಲಬುರಗಿ, ಬೀದರ್ ತತ್ತರಿಸ್ತಾ ಇದೆ. ಮಾಂಜ್ರಾ ನದಿಯಿಂದ ಅಪಾರ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಯಿತು. ಬಾಲ್ಕಿಯ 22 ಗ್ರಾಮಗಳಿಗೆ ಈಗ ಜಲಾವೃತ ಭೀತಿ, ಮತ್ತೆ ಜಲಾವೃತ ಆಗುವಂತಹ ಭೀತಿಯನ್ನು ಎದುರಿಸ್ತಾ ಇದೆ. ಪ್ರವಾಹ ತಗ್ಗಿದ್ರೂ ಕೂಡ ಮತ್ತೆ ಇಂಥ ಆತಂಕಗಳು ಇದ್ದೇ ಇದೆ. ಬಾಲ್ಕಿಯ 22 ಗ್ರಾಮಗಳಿಗೆ ಮತ್ತೆ ಜಲಾವೃತ ಆಗುತ್ತೆ ಅನ್ನುವಂತ ಆತಂಕ ಕ್ಷಣಕ್ಕೂ ಕೂಡ ಭೀಮೆ ಮಾಂಜ್ರಾ ಪ್ರವಾಹ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ. ಏನಾಗುತ್ತೆ ಅನ್ನುವಂತ ಆತಂಕ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈಗ ತಾನೇ ಈ ಪ್ರವಾಹ ತಗ್ಗಿತು ಅಂತ ಅಂದುಕೊಂಡ್ರೆ ಇಲ್ಲ, ಮತ್ತೆ ಅದೇ ಆತಂಕ ಮುಂದುವರಿತಾ ಇದೆ. ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡ್ತಾ ಇರೋದೇ ಇದಕ್ಕೆ ಕಾರಣ. ಬೀದರ್ಗೆ ಈ ಮಾಂಜ್ರಾ ಪ್ರವಾಹ ಕಂಟಕವನ್ನ ತಂದೊಡ್ತಾ ಇದೆ. ಈಗಾಗಲೇ ರೈತರು ಮನೆ ಮಠ ಜಾನುವಾರುಗಳು ಜೊತೆಯಲ್ಲಿ ಬೆಳೆದಿರುವಂತಹ ಬೆಳೆ ಎಕರೆಗಟ್ಟಲೆ ಎಲ್ಲವೂ ಕೂಡ ಜಲಾವೃತ. ಲಕ್ಷಾಂತರ ರೂಪಾಯಿ ನಷ್ಟ, ಪರಿಹಾರ ಸಿಕ್ಕಿಲ್ಲ. ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ ಏನಾಗುತ್ತೆ ಅಂತ. ಅನೇಕರನ್ನ ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ ಕಾಳಜಿ ಕೇಂದ್ರಗಳಿಗೆ. ಅಲ್ಲಿಂದ ನೀರೇನೋ ಕಮ್ಮಿ ಆಯಿತು, ಪ್ರವಾಹ ಕಮ್ಮಿ ಆಯಿತು, ವಾಪಸ್ ಬರೋಣ ಅನ್ನುವಷ್ಟರಲ್ಲಿ ಮತ್ತೆ ಬಾಲ್ಕಿಯ 22 ಗ್ರಾಮಗಳಿಗೆ ಜಲಾವೃತ ಆಗುವಂತ